ಸರ್, ಈಗ ತುಂಬ ಜನಗಳಲ್ಲಿ ಕಾಣಿಸೋದು ಮಂಡಿ ನೋವು, ಬ್ಯಾಕ್ ಪೇಯ್ನು, ಜಾಯಿಂಟ್ ಪೇನ್ಸು. ಅಲೋಪತಿನಲ್ಲಿ ಅದಕ್ಕೆ ಮೆಡಿಸಿನೇ ಇಲ್ಲ. ಸುಮ್ಮನೆ ಅವರು ಬರೀ ಪೇನ್ ಕಿಲ್ಲರು ಇದು ಕೊಡ್ತಾ ಇರೋದು ಬಿಟ್ಟು ಬೇರೆ ಏನು ಮಾಡಲ್ಲ. ಏನು ಇಂಜೆಕ್ಷನ್ ಹಾಕ್ತಾರೆ. ಇದು ನಾವು ಸರಿ ವಾಸಿ ಮಾಡ್ಬೋದು. ಅಂದರೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಪ್ ಏನಾಗುತ್ತೆ, ಇದು ಹಿಪ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯಿತಾ? ಇದು ಹಿಂಗೆ ಮಾಡಿದ್ರೆ ಇದು ನೀ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಗೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಬೆನ್ನು ಮೇಲೆ ಕತ್ತಿಂದ ಹಿಡಿದು ಫುಲ್ ಬಾಡಿಗೆ, ಆಮೇಲೆ ಮಂಡಿ ಎಲ್ಲೆಲ್ಲಿ ನೋವು ಬರುತ್ತೋ ಅದನ್ನಲ್ಲಿ ಜಾಗದಲ್ಲಿ ನೋವು ಬರುತ್ತಾ ಹಾಕ್ಬಿಡಬೇಕು. ಕೆಲವು ಮುದ್ರೆಗಳನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮದು ಮಂಡಿ ನೋವು ಇರಲಿ, ನಿಮ್ಮದು ಹಿಪ್ ಪೇನ್ ಇರಲಿ, ಎಲ್ಲ ಕಡಿಮೆ ಆಗ್ತಾ ಇರೋದನ್ನ ನೀವೇ ಈಸಿಯಾಗಿ ನೋಡ್ತೀರಾ. ಸರ್, ಈಗ ತುಂಬ ಜನಗಳಲ್ಲಿ ಕಾಣಿಸೋದು ಮಂಡಿ ನೋವು, ಬ್ಯಾಕ್ ಪೇಯ್ನು, ಜಾಯಿಂಟ್ ಪೇನ್ಸು. ಅದು ವಯಸ್ಸಾದವರಲ್ಲೂ ಕಾಣಿಸುತ್ತೆ, ಮತ್ತು ಯಂಗ್ ಇರೋರಲ್ಲೂ ನಾವು ತುಂಬ ಮಂಡಿ ನೋವುಗಳನ್ನ ನೋಡ್ತೀವಿ. ಇದು ಸರ್ವೇ ಸಾಮಾನ್ಯನಾಗಿ ಆಗ್ಬಿಟ್ಟಿದೆ. ಮನೇಲೇ ಏನಾದರೂ ಮಾಡ್ಕೋಬೋದಾ ಏನು ಸರ್? ಖಂಡಿತ ಮಾಡ್ಕೋಬೋದು. ಯಾಕಂದರೆ ಇದು ನಮ್ಮಿಂದನೇ ಬಂದಿರೋದ್ರಿಂದ ನಾವು ಸರಿ ಮಾಡ್ಕೋಬೋದಂತ. ನಾನು ಫಸ್ಟಿಂದನೇ ಹೇಳ್ತಾ ಇರೋದು, ಈ ಕಾಯಿಲೆಗಳಲ್ಲ, ಇದು ಕಾಯಿಲೆಗಳಲ್ಲ, ಇದು ಪೋಶ್ಚರಿಂದ ಬರೋದು. ಕೂತ್ಕೊಂಡಿರೋದು, ನಿಂತ್ಕೊಂಡಿರೋದು, ಆಮೇಲೆ ಮಲಗಿರೋ ಹಾಸಿಗೆಗಳು, ಬೆಡ್ಗಳು, ಸೊ ಪಿಲ್ಲುಗಳು, ಇದರಿಂದ ಸುಮಾರು ಪ್ರಾಬ್ಲಮ್ಗಳು ಬರೋದು. ಈಗ ಮಂಡಿ ನೋವು, ಫಸ್ಟಿಂದನೇ ಬರೋಣ. ಮಂಡಿ ನೋವು, ಹಿಪ್ ನೋವು, ಮತ್ತು ಕೈ ನೋವು, ಮತ್ತು ಹಿಡ್ಕೊಳ್ಳೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳಿವೆ ಅಲ್ವಾ? ಇದು ಆಲ್ಮೋಸ್ಟು ಈಗ ನಾನು ಬ್ಯಾಂಗ್ಳೂರಿನಲ್ಲಿ ನೋಡುವ 90% ಜನರಿಗೆ ಈ ಪೇಯ್ನ್ ಯಾವುದೋ ಒಂದು ರೀತಿಯಲ್ಲಿ ಪೇಯ್ನ್ ಇದ್ದೇ ಇರುತ್ತೆ. ಒಬ್ಬರು ಹೇಳ್ತಾರೆ, ತಲೆಗಳಿಗೆ ನೋವು, ಒಂಥರ ನೋವು ಬರುತ್ತೆ ಅಂತಾರೆ, ಕೈ ಕಾಲು ಕೊಡಿಸಲಾಗಿರುತ್ತೆ ಅಂತಾರೆ, ಕಾಲು ಕೈ ಎಲ್ಲ ಒಂಥರ ಇಟ್ಕೊಳ್ತೆ ಅಂತಾರೆ. ಯಾವುದೋ ಒಂದು ರೀತಿಯಲ್ಲಿ ಪೇಯ್ನ್ ಇದ್ದೇ ಇರುತ್ತೆ. ಮತ್ತು ಮಂಡಿ ಮಡ್ಸೋಕ್ಕಾಗಲ್ಲ ಸರ್, ನಾನು ಕೆಳಗೆ ಕೂತ್ಕೊಂಡು ಮೇಲೆ ಎದ್ದೇಳೋಕ್ಕಾಗಲ್ಲ ಸರ್ ಅಂತ ಹೇಳ್ತಾ ಇರೋದು. ನಂದು ಫಸ್ಟು ನೋವು ಶುರುವಾಗಿದ್ದು ಕಾಲಿಂದನೇ ಶುರುವಾಯಿತು. ಅದು ಎಲ್ಲರಿಗೂ ಮೇಲಿಂದ ಶುರುವಾಗೋದು, ನನಗೆ ಕೆಳಗಿಂದ ಶುರುವಾಯಿತು. ಅದು ಏನೋ ಒಂದು ಮೈಂಡ್ ಪ್ರಾಬ್ಲಮ್ ಇರ್ಬೋದು ಅಂತ ಕಾಣಿಸ್ತೆ. ಇದು 2000 ನಾನು ಹೇಳ್ತಿರೋದು. ಏನು ಮಾಡಿದೆ, ನನಗೆ ನೋವಿಂದ ನ್ಯೂರೋಬಿನ್ ಇಂಜೆಕ್ಷನ್ ಹಾಕೋ, ಎಲ್ಲ ಟೆಸ್ಟ್ ತಗೋ, A to Z ಟೆಸ್ಟ್ ಬರೀ ಟೆಸ್ಟ್ಗಳು. ಇದೇ ಟೆಸ್ಟ್ ತೊಗೊಂಡು ಅಲ್ಲಿ ನಿಮ್ಮನ್ಸ್ ಹೋದರೆ ಸುರೇಶ್ ಚಂದ್ರ ಅವರು ದೊಡ್ಡ ಡಾಕ್ಟ್ರು ಆ ಟೈಮ್ನಲ್ಲಿ. ಅವ್ರದ್ರ ನಮ್ಮ ಫ್ರೆಂಡು ಅವರು ಸ್ಟ್ರೈಟಾಗಿ ಕರ್ಕೊಂಡು ಹೋದರು. ಅವ್ರದ್ರ ಅವರು ಬರ್ಕೊಟ್ಬಿಟ್ರು, ನಿಮಗೆ ನರ್ವ್ ಬಯಾಪ್ಸಿ ಮಾಡಬೇಕು, ಮಸಲ್ ಬಯಾಪ್ಸಿ ಮಾಡಬೇಕು ಅಂತ ಹೇಳಿ ಎಲ್ಲ ಕೊಟ್ಟರು. ವೀಕ್ಷಕರೇ, ನಾನು ಹೇಳ್ತಾ ಇರೋದು ಯಾಕಂದರೆ ದಯವಿಟ್ಟು ಇದು ಒಂದು ಪಾಠ ನಮಗೆ. ಯು ಹ್ಯಾವ್ ಟು ಲರ್ನ್ ಫ್ರಮ್ ಮೀ ಹೌ ಯು ಶುಡ್ ನಾಟ್ ಸಫರ್. ಯಾರು ಈ ಥರ ಕಷ್ಟಪಡಬಾರ್ದು ಹೇಳ್ತಾ ಇರೋದು. ನಾನು ನಿಮ್ಮನ್ಸಲ್ಲಿ ಅಡ್ಮಿಟನ್ನೆಲ್ಲ ಹೋಗಿದೆ. ಅವನು ಇಲ್ಲಿ ಈ ಇದರಲ್ಲಿ ತೊಗೊಂಡಿದ್ದ, ಏನು ಮಾಂಸ ತೊಗೊಂಡ, ಅದು ಮಸಲ್ ಬಯಾಪ್ಸಿ. ಅದು ಆಮೇಲೆ ಈ ಕಡೆ ತೊಗೊಂಡ, ಇಲ್ಲಿ ಇದು ನೋಡಿ ಕಟ್ ಮಾಡಿರೋದು, ಇದು ತೊಗೊಂಡ್ರೆ ಅದು ಮಸಲ್ ಬಯಾಪ್ಸಿ, ನರ್ವ್ ಬಯಾಪ್ಸಿ. ಈಗ ನೋಡಿ, ಏನೋ ಒಂದು ನರ್ವ್ ಬೇಕಂದರೆ ಈ ನರ್ವ್ ತೊಗೊಳಕ್ಕಾಗಲ್ಲ, ಅಷ್ಟೇ, ಅದು ಕಟ್ಟೋ. ಎರಡನ್ನೂ ಬಯಾಪ್ಸಿ ಮಾಡಿ ರಿಪೋರ್ಟ್ ಕೊಟ್ಟರು, ಏನಿಲ್ಲ ಅಂತ. ನೋವು ಆಕ್ಸಿನಲ್ ಪೆರಿಪರಲ್ ನ್ಯೂರೋಪತಿ, ಏನೋ ಹೆಸರಿದೆಯಲ್ಲ. ಪೆರಿಪರಲ್ ಅಂದರೆ ಸುತ್ತಲೂ, ಆಕ್ಸಿನಲ್ ಅಂದರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಇರ್ಬೋದು ಅಂತ ಒಂದು ರಿಪೋರ್ಟ್ ಕೊಟ್ಟ. ಇದೇ ರಿಪೋರ್ಟ್ ನಮ್ಮ ಬರೋದು. ನೀವು ನೋಡಿ ಕರೆಕ್ಟಾಗಿ ಎಂಥ ಇದು ಮಾಡಿದ್ರು ಯಾವುದು ಕರೆಕ್ಟಾಗಿ ಬರೋಲ್ಲ. ಈ ಥರ ಗೊತ್ತಿಲ್ಲದಿರೋದಕ್ಕೆಲ್ಲ ಏನೋ ಒಂದು ಹೆಸರು ಹಾಕ್ಬಿಟ್ಟು ಒಂದು ಪೇಜ್ ಕೊಟ್ಬಿಡ್ತಾರೆ. ನನಗೆ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ. ಏನೇನೋ ಟ್ರೈ ಮಾಡಿದೆ, ಏನೂ ಆಗಿಲ್ಲ. ಯಾಕಂದರೆ ಇದು ಯಾವ ರೀತಿಯಲ್ಲಿ ಯಾವ ಥರದಿಂದ ಬರ್ತಾ ಇರೋದು ಈ ನೋವುಗಳು. ಮಂಡಿ ನೋವು ಅಂದರೆ ಮಂಡಿಲಿ ಎಲ್ಲೋ ಒಂಥರ ನೋವು ಬರುತ್ತೆ. ಮಂಡಿ ನೋವಲ್ಲ, ಅದು ಒಂಥರ ಇದಾಗಿ ಬರುತ್ತೆ. ಆಮೇಲೆ ಇದು ಹೀಲ್ ಹತ್ರ ಒಂಥರ ಪೇಯ್ನ್ ಬರುತ್ತೆ. ಆಮೇಲೆ ಇಲ್ಲಿ ಹಿಪ್ಪಿನಲ್ಲಿ ಪೇಯ್ನ್ ಬರುತ್ತೆ. ಏನಪ್ಪ ಪ್ರಾಬ್ಲಮ್ಮು, ಈ ಕೆಲಸಗಳು ಮಾಡುವ ಏನು ಗೊತ್ತಾಗಲ್ಲ, ಕೆಲಸ ಮಾಡಿ ಬಿಟ್ಟು ಮಾಡಿದ್ರೆ ನೋವು ಬರುತ್ತೆ. ಆಮೇಲೆ ಗೊತ್ತಾಯಿತು, ಇದು ಎಂಥ ಇದು ಮಾಡಿದ್ರೂ 90% ಪ್ರಾಬ್ಲಮ್ ನಮಗೆ ಬರೋದು ವಾಯುವಿಂದನೇ ಬರೋದು, ಗ್ಯಾಸ್ಟ್ರಿಕ್ಕಿಂದನೇ ಬರೋದು. ಹಂಗಂದ್ರೆ ಏನು, ಮತ್ತೆ ಹೊಟ್ಟೆನೇ. ಆಮೇಲೆ ನ್ಯಾಚುರೋಪತಿಗೆ ಬಂದ ಮೇಲೆ ಇದೆಲ್ಲ ರೌಟ್ ಆಯಿತು, ಒಂದೇ ಹೊಟ್ಟೋಯ್ತು. ನೀವೇ ಕಂಡುಹಿಡ್ಕೊಂಡ್ರಿ? ನಾನು ಕಂಡುಹಿಡಿಯೋಕ್ಕೆ ನನ್ನ ಕಾಲು ಕೈಯೆಲ್ಲ ಬಯಾಪ್ಸಿ ಮಾಡಿ ಕಲಿಸ್ಕೊಟ್ಟೆ. ನೀವು ಆ ಥರ ಪಾಪ ನೀವಕ್ಕೆಲ್ಲ ಪೇಯ್ನ್ ಇರುತ್ತೆ. ಪೇಯ್ನ್ ಅಂದರೆ ಡಾಕ್ಟ್ರ್ ಹತ್ರ ಹೋದ್ರೆ ಪೇಯ್ನ್ ಕಿಲ್ಲರೇ ಕೊಡೋದು. ಇದು ಒಂದು ರೀತಿಯಲ್ಲಿ ನಮಗೆ ಗ್ಯಾಸ್ಟ್ರಿಕ್ಕಿಂದ ಬರುವ ಪ್ರಾಬ್ಲಮ್ಗಳು. ಇನ್ನೊಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಪೋಶ್ಚರಿಂದ ಬರುವ ಪ್ರಾಬ್ಲಮ್ಗಳು. ನೋಡಿ, ಈಗ ಮಂಡಿ ನೋವು ಮತ್ತು
ಹಿಪ್ ನೋವು ಇಂದ ಹೇಳಿದ್ರೆ ಅದು ಹೆಂಗೆ ಬರುತ್ತೆ. ಮಂಡಿ ನೋವು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿರಬೇಕು, 2 ಟೈಪ್ ಆಫ್ ಮಂಡಿ ನೋವು ಬರುತ್ತೆ. ನಾರ್ಮಲಾಗಿ ನನಗೆ 80% ಆಫ್ ಪೀಪಲ್ ದೇ ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಅಟ್ ಯುವರ್ ಲೋಯರ್ ಬ್ಯಾಕ್. ಹಂಗಂದರೆ ನಮ್ಮಲ್ಲಿ ಲೋಯರ್ನಲ್ಲಿ ಒಂದು 5 ಬೋನ್ ಇದೆ, ಆಮೇಲೆ ಕೆಳಗೆ ಒಂದು 5 ಬೋನ್ ಇದೆ. ಓಕೆ ಆಯಿತಾ. ಸೊ ಈ ಸ್ಯಾಕ್ರಮ್ ಅಂತ ಕರಿತಲ್ಲ ಒಂದು 5 ಬೋನ್ ಇದೆ, ಮತ್ತು ನಮ್ಮದು ಲುಂಬರ್ನಲ್ಲಿ ಒಂದು 5 ಬೋನ್ ಇದೆ. ಇದಕ್ಕೊಳಗೆ ಪ್ರಾಬ್ಲಮ್ ಇದ್ದರೆ ಅದು ನಮ್ಮ ಮಂಡಿಗೂ ಬಂದು ಸೇರುತ್ತೆ. ಆವಾಗ ಏನಾಗುತ್ತೆ, ಈಸಿಯಾಗಿ ಆ ಮಂಡಿ ಪ್ರಾಬ್ಲಮ್ನ ನಾವು ಈಸಿಯಾಗಿ ನಮ್ಮ ಡಾನ್ ಥೆರಪಿ ಇಲ್ಲ ಯಾಕೋಪಂಚರ್ ಇದರಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅದು ಆರ್ಥ್ರಿಟಿಸ್ನ ಏನಾಗುತ್ತೆ ಅಂದರೆ ಇದು ಮೊಳಕಾಲು ಏನಾಗುತ್ತೆ ಅಂದರೆ ಇದು ಗಟ್ಟಿಯಾಗಿಬಿಡುತ್ತೆ. ಇದು ಮೂವ್ ಮಾಡೋಕ್ಕಾಗಲ್ಲ, ಮೂವ್ ಮಾಡೋದು ಗಟ್ಟಿಯಾಗಿರುತ್ತೆ, ಒಂದು ಸ್ಟಿಫ್ ಆಗಿಬಿಡುತ್ತೆ. ಹಾಗಂದರೆ ಇದು ಬ್ಲಡ್ ಈಸ್ ಕಂಡಾಮಿನೇಟೆಡ್. ಹಾಗಂದರೆ ಎಲ್ಲೆಲ್ಲಿ ಜಾಯಿಂಟ್ಗಳಿರುತ್ತೋ ಆ ಜಾಯಿಂಟ್ಗಳಲ್ಲಿ ಇರುವ ಎಲ್ಲ ಅದು ಇದು ಇರುತ್ತಲ್ಲ, ಅದು ಲಿಕ್ವಿಡ್ಸ್ ಅದೆಲ್ಲ ಏನಾಗುತ್ತೆ, ಡ್ರೈ ಆಗಿರುತ್ತೆ ಬಿಕಾಸ್ ಆಫ್ ಬ್ಲಡ್ಡು ಹೀಟ್. ಅದು ಬಿಸಿ ಇರುವುದರಿಂದ ಬ್ಲಡ್ಡು pH ವ್ಯಾಲ್ಯೂ ಚೇಂಜ್ ಆಗಿರುತ್ತೆ. ಹಾಗಂದ್ರೆ ಏನರ್ಥ, ಬ್ಲಡ್ಡು ಆ್ಯಸಿಡಿಕ್ ಇನ್ ನೇಚರ್ ಆಗಿಬಿಟ್ಟಿರುತ್ತೆ. ಅವು ಏನಾಗುತ್ತೆ, ಎಲ್ಲೆಲ್ಲಿ ಹೋಗಿ ಸೇರುತ್ತೋ ಕಸ ಸೇರಿರುತ್ತಂಗೆ, ಅದು ಎಲ್ಲೆಲ್ಲಿ ಕಸ ಇರುತ್ತೋ ಅಲ್ಲೆಲ್ಲ ಒಂಥರ ಎರಡಾಗಿರುತ್ತಲ್ಲ ಆ ಥರ ಮಂಡಿ, ಆಮೇಲೆ ಇಲ್ಲಿ ಜಾಯಿಂಟ್ಸ್ಗಳು, ಇಲ್ಲಿ ಇದು ಬೆರಳು, ಕಾಲು ಬೆರಳು, ಆಮೇಲೆ ಕೈ ಬೆರಳು ಈ ಥರ ಆಗಿರುತ್ತೆ, ಎಲ್ಲ ಡಿಫಾರ್ಮೇಷನ್ ಆಗಿದೆ. ಹಂಗೆ ಅದೆಲ್ಲ ಇರುವುದೆಲ್ಲ ಹೀಟಿಂದ ಡ್ರೈ ಆಗಿ ಮತ್ತೆ ಏನಾಗುತ್ತೆ, ಡಿಫಾರ್ಮೇಷನ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಕೆಲವರಿಗೆ ಈ ಹಿಪ್ಪೆಲ್ಲ ಹಿಂಗಾಗ್ಬಿಟ್ಟಿರುತ್ತೆ, ಹಿಂಗೆ ಆಗಿರುತ್ತೆ, ಅದು ಹಿಂಗೆ ನಿಂದಿರುತ್ತದೆ. ಸೊ ಇಂಬ್ಯಾಲೆನ್ಸ್ ಆಗಿರುತ್ತೆ, ಯಾವುದು ಇಂಬ್ಯಾಲೆನ್ಸ್ ಆಗಿದೆ. ಆವಾಗ ಏನಾಗುತ್ತೆ, ಬೆನ್ನು ನೋವು ಬರುತ್ತೆ. ಅರ್ಥ ಇದೆಯಾ? ಸೊ ಆಮೇಲೆ ಅದರಿಂದ ನಿಮಗೆ ಏನಾಗುತ್ತೆ, ಮಂಡಿ ನೋವು ಬರುತ್ತೆ. ಮಂಡಿ ನೋವು ಅಂದರೆ ಅದು ಸ್ಟಿಫ್, ಇದು ಬೆನ್ನು ಸ್ಟಿಫ್. ಅದಕ್ಕೆ ನಾವು ತುಂಬ ಟೈಮ್ಸ್ ಖರ್ಚು ಮಾಡಬೇಕು. ಹಾಗಂದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅಲೋಪತಿನಲ್ಲಿ ಅದಕ್ಕೆ ಮೆಡಿಸಿನೇ ಇಲ್ಲ. ಸುಮ್ಮನೆ ಅವರು ಬೇರೆ ಪೇನ್ ಕಿಲ್ಲರು ಇದು ಕೊಡ್ತಾ ಇರೋದು ಬಿಟ್ಟು ಬೇರೆ ಏನು ಮಾಡಲ್ಲ. ಏನು ಇಂಜೆಕ್ಷನ್ ಹಾಕ್ತಾರೆ. ಇದು ನಾವು ವಾಸಿ ಮಾಡ್ಬೋದು. ನೀವೇ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನೀವೆಲ್ಲ ನ್ಯಾಚುರಲ್ ಫುಡ್ಗೆ ಹೊಟ್ಟೋಗ್ಬಿಡ್ಬೇಕು. ಬೇಯಿಸಿರೋದು ಯಾವುದು ತಿನ್ನಬಾರ್ದು. ವೆಜಿಟೇಬಲ್ ಫ್ರೂಟ್ ಇದು ತಗೊಂಡು ನೀವು ಹೊರಗೆ 3 ತಿಂಗಳಿಂದ 6 ತಿಂಗಳು ಹೊರಗೆ ಬಂದ್ಬಿಡ್ಬೋದು. ಸರ್ ಊಟ ಏನೂ ಮಾಡೋ ಹಾಗಿಲ್ಲ. ಊಟ ಯಾಕೆ, ಊಟ ಇದು ತರಕಾರಿಗಳು ತಿಂದ್ರೇನೆ ಸರ್. ನೀವು ಏನೇ ಫ್ರೂಟ್ಸ್ ತಿಂದ್ರು ಮುದ್ದೆ ತಿನ್ಬೇಕು. ಮುದ್ದೆ ತಿಂದಂಗೆ ಆಗದೇ ಇಲ್ಲ. ಅಲ್ಲ ಅದೇ ಹೊಟ್ಟೆ ತುಂಬ್ದಂಗೆ ಅನ್ಸೋದು. ಹೊಟ್ಟೆ ತುಂಬಕ್ಕೆ ಹೇಗೆ ಸರ್? ಹೊಟ್ಟೆ ತುಂಬಕ್ಕೆ ಅಂದರೆ ಇದು ಕಾಯಿಲೆನೂ ತುಂಬಿರುತ್ತೆ. ಹೊಟ್ಟೆ ತುಂಬೋದಕ್ಕೆ ಇದು ಊಟ ಮಾಡೋದು ಅದು ಔಷಧಿಯಾಗಿ ಇರಬೇಕು. ಔಷಧಿಯಾಗಿ ಅಂದರೆ ಊಟ ನಾವು ಮಾಡೋ ಎಲ್ಲ ಊಟನೂ ನಮ್ಮ ದೇಹ ಆರೋಗ್ಯವಾಗಿ ಇರಬೇಕು. ಆಯಿತಾ? ನಾವೇನು ಮಾಡ್ತೀವಿ, ನಾವು ಆರೋಗ್ಯನ ಕೆಡ್ಸೋಕ್ಕೆ ಊಟ ಮಾಡ್ತೀವಿ. ಇವಾಗ ಏನಾಗುತ್ತೆ ಅಂದರೆ ಇದೆಲ್ಲ ನಮ್ಮ ಬಾಡಿನಲ್ಲಿ ಆಲ್ರೆಡಿ ರಕ್ತ ಇದೆಯಲ್ಲ ಅದೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಬಿಸಿ ಆಗಿಬಿಟ್ಟಿದೆ. ಅದರಿಂದ ಇದು ಪ್ರಾಬ್ಲಮ್ ಆಗಿರೋದು. ಹಾಗಂದರೆ ಬಿಸಿ ಆಗಿರೋದನ್ನು ಸರಿ ಮಾಡಬೇಕಂದ್ರೆ ಏನು ಮಾಡೋದು? ಹಾಗಂದರೆ 100% ನೀವು ಫುಲ್ ಚೇಂಜ್ ಮಾಡಬೇಕಲ್ಲ. ಚೇಂಜ್ ಮಾಡಬೇಕಂದ್ರೆ ರಕ್ತನ ಚೇಂಜ್ ಮಾಡಬೇಕಂದ್ರೆ ಉತ್ಪತ್ತಿ ಆಗೋದು ಎಲ್ಲಿಂದ? ಹೊಟ್ಟೆಯಿಂದನೇ ಮಾಡೋದು. ಹಾಗಂದರೆ ನೀವು ಎಲ್ಲ ನಾರ್ಮಲ್ ಬಾಳೆ ಹಣ್ಣುಗಳು, ತೆಂಗಿನಕಾಯಿ ಇದೆಲ್ಲ ನೀವು ಊಟ ಹಸಿಯಾಗಿ ತಿಂದ್ಬಿಟ್ರೆ ನಿಮಗೆ ವಿದಿನ್ 3 to 6 ಮಂತ್ಸ್ಗಳಿಗೆ ನೀವು ಸರಿ ಹೋಗ್ಬಿಡುತ್ತೆ. ಫ್ರೂಟ್ಸ್ಗಳು, ಪಪ್ಪಾಯ, ಪೊಮೊಗ್ರನೇಟು, ಮತ್ತು ಕುಯಾವ, ಆ್ಯಪಲ್ ಎಲ್ಲ ಫ್ರೂಟ್ ತಗೊಳ್ಳಿ, ಏನಾಗಲ್ಲ. ಇದು ನಾನ್ ವೆಜ್ ಎಲ್ಲ 100% ಬಿಡಲೇಬೇಕು. ಬಿಟ್ಟೇ ಬಿಡಬೇಕು. ಬಿಟ್ಟಿಲ್ಲ ಅಂದರೆ ಅದು ಹಾಗೆ ಇರುತ್ತೆ. ಇದು ನಾನು ಪ್ರಾಕ್ಟಿಕಲ್ ಆಗಿ ನೋಡಿರೋದ್ರಿಂದ ನಾನು ಹೇಳ್ತೇನೆ. 6 months ನೀವು ನೋಡಿ ಒಂದು ತಿಂಗಳಲ್ಲಿ ನಿಮಗೆ ಕಾಣ್ತಲ್ಲ, ವ್ಯತ್ಯಾಸ ಕಾಣ್ತದೆ. ಇನ್ ಕೇಸ್ ನಿಮಗೆ ಬೇಕಾಗಿದ್ರೆ ನಾನು ಊಟನೇ ಮಾಡ್ಬೇಕಂತ ಹೇಳಿದ್ರೆ ಬ್ಲ್ಯಾಕ್ ಕೌನಿ ರೈಸ್, ಅದು ರೈಸನ್ನು ತಗೊಂಡು ಹುರಿದುಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಗಂಜಿ ಮಾಡಿ ಕುಡೀರಿ. ಅದು ತುಂಬ ಎನರ್ಜಿ ಕೊಡುತ್ತೆ. ಅದೆಲ್ಲ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ, ಬೇರೇನಿಲ್ಲ. ಅದು ತಗೊಂಡು ಕುಡೀರಿ ಖಾಲಿ ಹೊಟ್ಟೆಲ್ಲ. ಅದು ಊಟ ಮಾಡೋ ತನಕ ಅದನ್ನು ಮಾಡಿ ಗಂಜಿ ಮಾಡಿ ಕುಡೀರಿ. ಆಯಿತಾ? ಇನ್ ಕೇಸ್ ನಿಮಗೆ ಆ ಥರ ಬೇಕಾದರೆ ಮಾಡಿ, ಇಲ್ಲಾಂದರೆ ಬಿಟ್ಟಾಗಿ. ಅದು ಮಾಡಿದ್ರೆ ನಿಮಗೆ ಹೊಟ್ಟೆ ಸ್ವಲ್ಪ ತುಂಬುತ್ತೆ. ಈಗ ಪೇಯ್ನು, ಆರ್ಥ್ರೈಟಿಸ್ನ ಪೇಯ್ನ್ ಬಂದರೆ ಬ್ಲಡ್ಡನ್ನು, ಹೀಟನ್ನು ಕಡಿಮೆ ಮಾಡಬೇಕು. pH ವ್ಯಾಲ್ಯೂನ ನಾವು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ಅದು ಸರಿ ಹೋಗೋದು. ಸರಿ, ಇದು ವಾಯುವಿಂದ ಬರುವ ಇದು ಏನು ಮಾಡೋದು? ಇದೆಲ್ಲ ನಾರ್ಮಲಾಗಿ ವಾಯುವಿಂದ ಬರೋದು, ಪೋಶ್ಚರಿಂದ ಬರೋದು. ಸರಿ, ಈಗ ಏನು ಮಾಡೋದು? ಈಗ ಇದು ಆರ್ಥ್ರೈಟಿಸ್ಗೂ ಇದು ಮಾಡ್ಬೋದು, ನಾನು ಹೇಳೋದು. ಇದಕ್ಕೂ ಮಾಡ್ಬೋದು, ಗ್ಯಾಸ್ಟ್ರಿಕ್ಕಿಂದ ಬರುವ ಪೇಯ್ನಿಂದನೂ ಮಾಡ್ಬೋದು. ಸೊ ಏನು ಮಾಡೋದು? ಇದಕ್ಕೆ ಒಂದು ಆಯಿಲ್ ನಾವೇ ಮಾಡ್ಕೋಬೋದು. ಆಯಿಲ್ ಅಂದರೆ ಅಂಗಡಿಯಿಂದ ತೊಗೊಂಡು ನಾವೇ ಮಾಡ್ಬೋದು. ಒಂದು ಕೊಲಂಜಿ ಆಯಿಲ್ ಇದೆಯಲ್ಲ, ಬ್ಲ್ಯಾಕ್ ಜೀರಾ ಆಯಿಲ್, ಅದು ಒಂದು 100 ml
ನೀವು ತಗೊಳ್ಳಿ. ಆಮೇಲೆ ಹರಳೆಣ್ಣೆ, ಕೋಕೋನಟ್ ಆಯಿಲ್ ಮಿಕ್ಸ್ ಎರಡು ಎಣ್ಣೆ, ಅದ್ರ ಜೊತೆ ಇಲ್ಲ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ. 3 ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾಟ್ಲಲ್ಲಿ ಸೇವ್ ಮಾಡ್ಕೊಳ್ಳಿ. ಒಂದು 100 ಗ್ರಾಮ್ ಪಚ್ಚಕರ್ಪೂರ ಹೌದು ಹಾಕ್ಬಿಟ್ರೆ ಅದನ್ನು ಮುಚ್ಚಿಟ್ಬಿಡಿ. ನೀವು ಯಾವ ಬೇಕೋ ಆವಾಗ ಏನು ಮಾಡಬೇಕು, ಸ್ವಲ್ಪ ತಗೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಬೆನ್ನು ಮೇಲೆ ಕತ್ತಿಂದ ಹಿಡಿದು ಫುಲ್ ಬಾಡಿ ಬೆನ್ನಲ್ಲಿ, ಆಮೇಲೆ ಮಂಡಿ ಎಲ್ಲೆಲ್ಲಿ ನೋವು ಬರುತ್ತೋ ಅದನ್ನಲ್ಲಿ ಜಾಗದಲ್ಲಿ ಪಾತ ಇರ್ಬೋದು, ಎಲ್ಲಿ ಮಂಡಿ ಇರ್ಬೋದು, ಇದೆಲ್ಲ ಕಡೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ಆಮೇಲೆ ಏನು ಮಾಡಬೇಕು, ಸ್ವಲ್ಪ ರಾಕ್ ಸಾಲ್ಟು, ಕಲ್ಲುಪ್ಪು ಇದು ಎರಡೂ ಸೇರಿ ಏನು ಮಾಡಬೇಕು, ಒಂದು ಬಟ್ಟೆಗೆ ಹಾಕ್ಕೊಂಡು ಈ ದೋಸೆ ಟವಾ ಇದೆಯಲ್ಲ ಅದನ್ನು ಬಿಸಿ ಮಾಡಿ ಅದನ್ನೆಲ್ಲ ಹೀಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಏನು ಮಾಡಬೇಕು, ಶಾಖ ಕೊಡಬೇಕು. ಇದೆಲ್ಲ ಕಡೆ ಕೊಡಬೇಕು. ಒಂದು ಎಲ್ಲೆಲ್ಲಿ ಪೇನ್ ಇದೆಯೋ ಅದೆಲ್ಲ ಕೊಟ್ಟಿದ್ರೆ ನಿಮಗೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಅದು ರಿಲ್ಯಾಕ್ಸ್ ಬರುತ್ತೆ. ಒಂದೇ ದಿವಸದಲ್ಲಿ ಆಗಲ್ಲ. ನಿಮಗೆ ನಾರ್ಮಲ್ ವಾಯಿಂದ ಬರೋದು ಮಾಡಿದ್ರೂ ಅದನ್ನ ಸರಿ ಹೋಗುತ್ತೆ, ಇದು ಮಾಡಿದ್ರೂ ಸರಿ ಹೋಗುತ್ತೆ. ಅದು ಸಮೇತ ಪಿರಂಡೈ ಉಪ್ಪು ಅಂತ ಒಂದು ಸಿಗುತ್ತೆ, ಕರಾವಳಿ ಸಾಲ್ಟ್. ಅದಕ್ಕೆ ಇದು ಪಿರಂಡೈ ಉಪ್ಪು ಅಂದರೆ ಅಮೆಝಾನಲ್ಲಿ ಇದೆಲ್ಲ ಸಿಗುತ್ತೆ. ಅದನ್ನು ತಗೊಂಡು 2 ಪಿಂಚ್ ಎಲ್ಲಿ ಒಂದು ಮಜ್ಜಿಗೆ ಹಾಕ್ಬಿಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಕುಡಿಬೇಕು. ಕುಡಿದರೆ ನಿಮಗೆ ಏನಾಗುತ್ತೆ ಅಂದರೆ ಬೋನು ಎಲ್ಲೆಲ್ಲಿ ನಿಮಗೆ ಸ್ಟ್ರೆಂತ್ ಕಡಿಮೆ ಇದೆಯೋ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಯೋ ಅದೆಲ್ಲ ಏನಾಗುತ್ತೆ, ನಿಮಗೆ ವಾಸಿ ಆಗುತ್ತೆ. ಈ ಪೈನ್ಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರುತ್ತೆ. ನೀವು ನೋಡಿ, ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಇಲ್ಲಿ ಇದನ್ನು ನೋಡಿಕೊಂಡು ಇಲ್ಲಿ ಬಂದಿರೋವರೆಗೂ ನಾನು ಹೇಳ್ತೀನಿ, ಅವರು ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಏನಂದರೆ, ನಮ್ಮ ಮೈನಲ್ಲಿ ದಸವಾಯು ಅಂತ ಇರುತ್ತೆ. ದಸವಾಯು ನಮ್ಮ ಬಾಡಿಯಿಂದ ಉತ್ಪತ್ತಿ ಆಗುವ ಮತ್ತೆ ಅಪಾನ ವಾಯು. ಇದು ಅಪಾನ ವಾಯು ಅಂದರೆ ಕೆಳಗೆ ಹೋಗಬೇಕು, ಅದು ಬಾಡಿಯಲ್ಲಿ ಮಿಕ್ಸ್ ಆಗಬಾರ್ದು. ಅದು ಮಿಕ್ಸ್ ಆದ್ರೆ ಈ ಥರ ಪ್ರಾಬ್ಲಮ್ನ ಜಾಸ್ತಿ ಆಗೋದು. ಕೆಲವು ಮುದ್ರೆಗಳನ್ನು ನಾವು ಮಾಡಿದ್ರೆ ನಮಗೆ ಈಸಿಯಾಗಿ ಅದನ್ನು ವಾಸಿ ಆಗುತ್ತೆ. ನೋಡಿ, ಪ್ರಾಣ ಮುದ್ರ ಹೆಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಇದು ವಾಯು ಪ್ರಾಣ ಮುದ್ರ ಅಂದರೆ ವಾಯುವನ್ನು ಕಡಿಮೆ ಮಾಡಿ ನೋಡಿ ಪ್ರಾಣ ಮುದ್ರ ಮಾಡಬೇಕು. ಹಂಗಂದ್ರೆ ಈ ಸೆಂಟರ್ ಫಿಂಗರ್ ಇದೆಯಲ್ಲ, ಇದು ಮೇಲೆ ಇರುತ್ತೆ. ಸೊ ಇದು ಒಂದು ಮುದ್ರ, ವಾಯು ಮುದ್ರ. ಮಂಡಿ ನೋವು ಎಲ್ಲ ಇದ್ರೆ, ಜಾಯಿಂಟ್ ಪೇನು ಎಲ್ಲ ಪೇನು ಇಲ್ಲ ಇರೋದ್ರಿಂದ ಇದು ಮಾಡಿದ್ರೆ ಇದು ಏನಾಗುತ್ತೆ, ಇದು ಪೇನು ವಾಯುಯಿಂದ ಬರುವ ಎಲ್ಲ ಪೇನ್ಗಳು ಕಡಿಮೆ ಆಗುತ್ತೆ. ನೋಡಿ, ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಎರೆಕ್ಷನ್ ಕರೆಕ್ಟಾಗಿ ಸ್ಪೈನ್ ಎರೆಕ್ಷನ್ ಹಿಂಗೆ ಇರಬೇಕು. ಅಬಾನ ಮುದ್ರೆ ನೋಡಿ, ಇದು ಅಬಾನ ಮುದ್ರೆ. ಇದು ಆಯಿತಾ, ಅಬಾನ ಮುದ್ರೆ. ಅಬಾನ ವಾಯು ಮುದ್ರೆ ಅಂದರೆ ನೋಡಿ, ವಾಯು ಮತ್ತು ಅಬಾನ. ಮತ್ತು ಇದೇನು ಅಂದರೆ ಅಬಾನ ಮತ್ತು ವಾಯು ಮತ್ತು ಅಬಾನ. ಇದು ಮಾಡುವಾಗ ಏನಾಗುತ್ತೆ, ಇದು ಲಿಟಲ್ ಫಿಂಗರ್ ಮಾತ್ರ ಹಂಗೆ ಇರುತ್ತೆ. ಇಂಥ ಪೇಯ್ನ್ ಇದ್ರೂ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಎಡಕೈನಲ್ಲಿ ಇದು ಏನು ಮಾಡಬೇಕು, ಆಹಾಯ ಮುದ್ರ. ದಟ್ ಮೀನ್ಸ್ ದ ಸ್ಪೇಸ್. ಇದು ನನಗೆ ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ, ಸೊ ಅದರಿಂದ ಏನು ಮಾಡಬೇಕು, ಇದು ಕೆಳಗೆ ಬಂದುಬಿಡಬೇಕು, ಇದು ಹಿಂಗೆ ಬರಬೇಕು. ಇದರಲ್ಲಿ ಪೃಥ್ವಿ ಮುದ್ರ ನೋಡಿ, ಪೃಥ್ವಿ ಮುದ್ರ ಅಂದರೆ ರಿಂಗ್ ಫಿಂಗರ್. ಸೊ ಇದು ಎರಡನ್ನೂ ಇಟ್ಕೋಬೇಕು. ಕರೆಕ್ಟಾಗಿ ಮಾಡಿದ್ರೆ ನಿಮ್ಮದು ಮಂಡಿ ನೋವು ಇರಲಿ, ನಿಮ್ಮದು ಹಿಪ್ ಪೇನ್ ಇರಲಿ, ಎಲ್ಲ ಕಡಿಮೆ ಆಗ್ತಾ ಇರೋದನ್ನ ನೀವೇ ಈಸಿಯಾಗಿ ನೋಡ್ತೀರಾ. ಮೊಡಕತ್ತಾನ್ ಚೂರ್ಣ ಅಂತ ಸಿಗುತ್ತೆ. ಮೊಡಕತ್ತಾನ್ ಚೂರ್ಣ ಅದು ಸಿಗುತ್ತೆ. ಅದನ್ನು ತಗೊಂಡು ನೀವು ನಿಮ್ಮ ಮನೆ ಕಡೆನೂ ಬೆಳೀತಾ ಇರುತ್ತೆ, ಅದು ಬೆಳ್ಳಿ ಥರ ಬೆಳೀತಾ ಇರುತ್ತೆ. ಒಂದು ಇದು ಥರ ಕಾಯಿ ಥರ ಬಿಡುತ್ತೆ. ನಿಮ್ಮ ಮನೆ ಕಡೆ ನೋಡಿದ್ರೆ ಅದನ್ನು ನೀವು ತೊಗೊಂಡು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ನೀವು ಜ್ಯೂಸ್ ಮಾಡಿ ಕುಡಿಬೋದು, ಇಲ್ಲಾಂದರೆ ನೀವು ನಿಮ್ಮ ದೋಸೆನಲ್ಲಿ ಹಾಕ್ಕೊಳ್ಬೋದು, ನಿಮ್ಮ ಅಡುಗೆನಲ್ಲಿ ಮಾಡ್ಕೊಬೋದು, ಎಲ್ಲ ಮಾಡ್ಬೋದು. ಇದೆಲ್ಲ ಅಂದರೆ ಪೌಡರ್ ತೊಗೊಂಡು ನೀವು ಏನು ಮಾಡಬೇಕು, ಕಷಾಯ ಮಾಡಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಬೋದು. ಈಗ ಅಕ್ಕು ಪ್ರೆಷರ್ ಪಾಯಿಂಟು ಏನು ಮಾಡೋದು, ಈಗ ಅಕ್ಕು ಪ್ರೆಷರ್ ಪಾಯಿಂಟು ನೋಡಿ, ಇದು ತಲೆ ಅಲ್ವಾ, ನಾನು ಹೇಳಿದ ತಲೆ. ಇದು ಎಡಕೈ ಇಟ್ಕೊಳ್ಳೋಣ, ಕರೆಕ್ಟಾ? ಇದು ಕೈ, ಇದು ಬಲಕೈ, ಇದು ಎಡಕೈ. ಇದು ಬಲಕಾಲು, ಇದು ಎಡಕಾಲು. ಗೊತ್ತಾಯ್ತಾ? ಸರಿ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ರೆಪ್ರೆಸೆಂಟ್ ಪಾಯಿಂಟ್ಸ್. ಇದು ನೋಡಿ, ಇದು ಕಾಲು ಅಲ್ವಾ, ಇದು ಬಲಕಾಲು, ಇದು ಎಡಕಾಲು. ಸರಿ, ನೋಡಿ ಹಿಂಗೆ ಇಟ್ಕೊಳ್ಳೋಣ. ನೋಡಿ, ಇದು ಮಂಡಿ, ಇದು ಪಾತ, ಇದು ಆ್ಯಂಗಲ್, ಇದು ಮಂಡಿ. ಸೊ ಇದು ಹಿಪ್ಪು. ನೋಡಿ, ಹಿಪ್ಪು ಪ್ರಾಬ್ಲಮ್ ಅಂದರೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಪ್ಪು ಏನಾಗುತ್ತೆ, ಇದು ಹಿಪ್ಪು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯಿತಾ? ಇದು ಹಿಂಗೆ ಮಾಡಿದ್ರೆ ಇದು ನೀ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀ ನೋಡಬೇಕು ನೋವು ಎಲ್ಲಿದಿಂದ ನೋಡಿ. ಇದು ಬಲಕಾಲಕ್ಕೆ, ಇದು ಎಡಕಾಲಕ್ಕೆ ಅಂದರೆ ಏನು ಮಾಡಬೇಕು, ಇಲ್ಲಿ. ಓಕೆ, ಇಲ್ಲಿ ನೀವು ಮಾಡ್ಬೋದು. ಇಲ್ಲಿ ಪ್ರೆಸ್ ಮಾಡಿ ಏನು ಮಾಡ್ಬೋದು, ಇದು ಏನಿದೆ, ಇದು ಆ್ಯಂಗಲ್. ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿರುವಂಥ ಕೈ ಸ್ವಲ್ಪ ಪ್ರಾಬ್ಲಮ್ ಇದೆ.
ನೋಡಿ ಇದು ಆ್ಯಂಗಲ್. ಇಲ್ಲಿ ಆ್ಯಂಗಲ್ ಪ್ರಾಬ್ಲಮ್ ಅಂದರೆ ಇದೇನು ಮಾಡೋದು, ಇದನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡ್ಬೋದು. ಆಯಿತಾ. ಸೊ ಇದು ಕಾಲು, ಇದು ಮೊಳಕಾಲು. ಆಯಿತಾ. ಇದು ರೈಟು, ಇದು ಲೆಫ್ಟು, ಇದನ್ನು ಮಾಡ್ಬೋದು. ಇನ್ ಕೇಸು ಓಕೆ ನನಗೆ ಬೆನ್ನು ಇದೆ ಅಂತ ನೋಡಿದ್ರೆ ಏನು ಮಾಡಬೇಕು, ಇದು ಕತ್ತು, ನಾನು ಆವಾಗಲೇ ಹೇಳಿದ್ದೀನಿ ಇದು ಕತ್ತು. ಆಯಿತಾ. ಇದು ನಿಮ್ಮದು ಕತ್ತು, ಇದು ನಿಮಗೆ ತಲೆ, ಇದು ಕತ್ತು. ಇದು ಮೇಲೆ ಇರುವ ಸ್ಪೈನು ಒಂದು ಎಂಟು ಬೋನು ನೋಡಿ, ಇಲ್ಲಿ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ತನಕ 8 ಬೋನ್ ಇದೆ. ಇಲ್ಲಿಂದ ಎಷ್ಟು ಬೋನ್ ಇದೆ, 8 ಬೋನ್ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು 4 ಬೋನ್ ಇದೆ, ಇಲ್ಲಿ 4 ಬೋನ್ ಇದೆ. ಆಯಿತಾ. ಇದು ಸೆಂಟರ್. ಇದು ಏನು ಮಾಡಬೇಕು, ಪ್ರೆಸ್ ಮಾಡಿ ಏನು ಮಾಡಬೇಕು, ಇದು ರಿಲೀಸ್ ಮಾಡಿದ್ರೆ ಬೆನ್ನೋವು ಇದ್ದರೆ ನಿಮಗೆ ಇಲ್ಲಿ ನೋವು ಬಂದರೆ ಅದನ್ನು ಪ್ರೆಸ್ ಮಾಡಿ ಏನು ಮಾಡಬೇಕು, ಅದನ್ನು ನೀವು ಏನು ಮಾಡಬೇಕು, ಅದು ಸರಿ ಮಾಡ್ಕೋಬೇಕು. ಆಯಿತಾ. ಇದು ಕೆಳಗೆ ಬಂದರೆ ಇದು S1. ಆಯಿತಾ. ಇದು ಸ್ಯಾಕ್ರಮ್ ಬೋನೆಲ್ಲ ಇರುತ್ತೆ. ಆಯಿತಾ. ಈ ಥರ ನಾವು ಮಾಡಿದ್ರೆ ಅದನ್ನು ನಮಗೇನಾಗುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ ನಿಮಗೆ ಸರಿ ಆಗುತ್ತೆ. ಡಾಕ್ಟ್ರ್ ಹತ್ರ ಹೋಗಿ ಕಾಸು ಖರ್ಚು ಮಾಡೋಕ್ಬೇಕಾಗಿಲ್ಲ, ನನ್ನ ಹತ್ರ ಬರಬೇಕಾಗಿಲ್ಲ. ಗೊತ್ತಾಯ್ತಾ. ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ನೀವು ಪಾಪ ಮೇಲೆ ನಾನು ಫಸ್ಟ್ ಫ್ಲೋರ್ಲಿದ್ದೀನಿ, ಮೇಲೆ ಬರೋಕ್ಕೆ ಕಷ್ಟಪಡ್ತೀರಾ, ನೋ ಪ್ರಾಬ್ಲಮ್, ದ್ಯಾಟ್ಸ್ ನಾಟ್ ಅ ಇಶ್ಯೂ. ನಿಮಗೆ ಎಲ್ಲರೂ ನಾವು ಸುಖವಾಗಿರಬೇಕು, ಎಂಥ ಕಾಯಿಲೆನೂ ಬರಬಾರ್ದು, ಯಾವುದು ಕಾಯಿಲೆ ಹೆಸರು ಹೇಳಬಾರ್ದು. ಹೌಸ್ ವಿಸಿಟ್ ಮಾಡಬೇಕಂದ್ರೆ ಬ್ಯಾಂಗ್ಳೂರಿನಲ್ಲಿ ನನ್ನ ಏರಿಯಾಯಿಂದ ಒಂದು 5 ಇಂದ 6-7 ಕಿಲೋಮೀಟರ್ ತನಕ ನಾನು ಹೌಸ್ ವಿಸಿಟ್ ಮಾಡ್ತೀನಿ. ಇವಾಗೆಲ್ಲ ಫಸ್ಟಿಂದನೇ ಮಾಡ್ತಾಯಿದ್ದೀನಿ. ಅದು ನಾರ್ಮಲ್ ಫೀಸ್ಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಷ್ಟೇ. ನೋಡಿ, ಈಗ ಕಾಲು ಒಬ್ರಿಗೆ ಕಡಕ್ ಹೊಡೆಯುತ್ತೆ. ಅದು ಏನಂದರೆ ಅಲ್ಲಿ ಇರುವ ಅದೇನದು ಎಸೆನ್ಸ್ಗಳೆಲ್ಲ ಏನಾಗಿರುತ್ತೆ, ಡ್ರೈ ಆಗಿರುತ್ತೆ. ಸೊ ಇವರಿಗೆ ನಾನು ಹೇಳ್ತಿರೋದು ಬೆಂಡೆಕಾಯಿ ತಿನ್ನಬೇಕು. ಆಮೇಲೆ ಕೊಬ್ಬರಿ ಅದು ಬಾಯಲ್ಲಿ ಆಗ್ತಾ ಇರಬೇಕು. ಆಮೇಲೆ ಇವ್ರಿಗೆ ನೋವು ಅಂದರೆ ತೊಂಡೆಕಾಯಿ, ಗೋರಿಕಾಯಿ, ಇದು ಮಸ್ಟ್. ಆಯ್ತಾ. ಇದು ತಗೊಳ್ಳಿ. ಇದು ಬ್ಲಡ್ ಪ್ರಾಬ್ಲಮ್ ಇರೋದಕ್ಕೆ ಏನು ಮಾಡ್ಬೇಕಂದ್ರೆ ಬೂದು ಕುಂಬಳಕಾಯಿ, ಪಡವಲಕಾಯಿ, ಜೀರಿಗೆ ಇದು ರುಬ್ಬಿ ಕುಡಿದ್ರೆ, ಜ್ಯೂಸ್ ಮಾಡಿ ಕುಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ. ಹೇಗಿದ್ರು ನೈಟ್ ಅರ್ಧ ಬಾಳೆಕಾಯಿ ತಗೊಳ್ಳೇಬೇಕು. ಇದಿಷ್ಟೇ ಮಂಡಿ ನೋವಿಗೆ. ಇದ್ರೂ ಪೋಸ್ಚರ್ಸ್ ಇಂಪಾರ್ಟೆಂಟ್. ಸರ್ ನಾನು TV ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಕೂತ್ಕೋಬಾರ್ದು, ನಾನು ಮೊಬೈಲ್ ನೋಡ್ತೀನಿ ಹೇಳ್ಬಿಟ್ಟು ಹಿಂಗೆ ನೋಡಬಾರ್ದು. ಇದೆಲ್ಲ ನಿಮಗೆ ಪ್ರಾಬ್ಲಮ್. ನಾನು ಸರಿ ಮಾಡಿದ್ರೂ ಅದು ಮತ್ತೆ ತಿರುಗಿ ಬರುತ್ತೆ. ನೀವೇ ನೋಡ್ಕೋಬೇಕು. ಇದು ನನ್ನ ಕೈಯಲ್ಲಿ ಏನಿಲ್ಲ. ಅದೇ ಥರ ಮೈಂಡು ಅದು ನಿಮ್ಮ ಹತ್ರನೇ ಇರೋದು, ನನ್ನ ಹತ್ರ ಏನಿಲ್ಲ. ನೀವು ಕರೆಕ್ಟಾಗಿ ಮೈಂಡ್ ಕಂಟ್ರೋಲು, ಬಾಡಿ ಕಂಟ್ರೋಲು ನಿಮ್ಮ ಕೈನಲ್ಲೇ ಇರೋದು. ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ, ನೀವೇ ಮನೆಯಲ್ಲಿ ಎಲ್ಲನೂ ವಾಸಿ ಮಾಡ್ತಾ ಇದ್ದೀವಿ.